ಬ್ಲ್ಯಾಕ್ ಮ್ಯಾಜಿಕ್ ಆಗಬೇಕು ಅಂದರೆ ಇವ್ರು ದಾಟ್ ಬರೋಕ್ಕೆ ಆಗಲ್ಲ. ಮೇನ್ ಇವರೇ ತಂತ್ರದಲ್ಲಿ ಗುರು, ಇವರೇ ಕಾಲಭೈರವ. ಕಾಶಿಲಿ ಇದಾರಲ್ಲ, ಹೌದು, ಅವರೇ ಮೇನ್. ಅವ್ರ ಅಪ್ಪನೇ ತಾಂಡೆ ನಾವು ಮುಂದಕ್ಕೆ ಹೋಗ್ಬೇಕು. ಪ್ರತಿಯೊಂದು ಸತ್ತಿರೋಂಥ ಜೀವಕ್ಕೆ ಅಧಿಪತಿ ಇವರೇ. ನಾವೇನು ಅನ್ಕೊಂತೀವಿ ಅದು ಕಾರ್ಯಸಿದ್ಧಿ ಆಗುತ್ತೆ. ನೀವು ಎಂಥ ಪ್ರೈಮ್ ಮಿನಿಸ್ಟ್ರು, MLA ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಇವ್ರು ಕರ್ಕೊಂಡು ಹೋಗ್ತಾರೆ. ಅಷ್ಟು ತಾಕತ್ತಿದೆ ಭೈರವನಿಗೆ. ಸಿದ್ಧಿ ಆಗ್ಬೇಕು, ಕರೆಕ್ಟಾಗಿ ಸಿದ್ಧಿ ಮಾಡಿದವ್ರಿಗೆ ಮಾತ್ರ ಇದೆಲ್ಲ ಲಾಭ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ನವೀನವ್ರೆ, ಈಗ ನೀವು ಭೈರವ ಸಿದ್ಧಿ ಸಾಧನೆ ಮಾಡ್ಕೊಂಡಿದ್ದೀರಾ, ಮತ್ತು ಕೆಲವ್ರಿಗೆ ಭೈರವ ಸಾಧನೆ ದೀಕ್ಷೆನೂ ಕೊಟ್ಟು ಅದನ್ನು ಮಾಡಿಸಿದ್ದೀರಾ. ಸೊ ಈಗ ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಜನಕ್ಕೆ ಈ ಭೈರವ ಸಿದ್ಧಿ ಸಾಧನೆ ಬಗ್ಗೆ ವಿಚಾರ ತಿಳ್ಕೊಳ್ಳೋಕ್ಕೆ ಒಂದು ಆಸಕ್ತಿ ಇದೆ. ಎಷ್ಟು ಭೈರವರು ಇದ್ದಾರೆ, ಅದರಲ್ಲಿ ಯಾವ ಭೈರವ ಸಾಧನೆ ಮಾಡ್ಕೊಳ್ಳೋಕ್ಕೆ ಅರ್ಹರು, ಅಂದರೆ ಮಾಡ್ಕೋಬೋದು ನಮ್ಮಂಥವ್ರು. ಇದು ಬಿಟ್ಟು ಕೆಲವೊಂದು ಭೈರವ ಆ ಒಂದು ಶಕ್ತಿಗಳನ್ನ ಮುಟ್ಟೋಕ್ಕಾಗಲ್ಲ, ಮಾಡ್ಕೊಳ್ಳೋಕ್ಕೂ ಕಷ್ಟ. ಸೊ ಈ ಒಂದು ವಿಚಾರನ ಕಂಪ್ಲೀಟಾಗಿ ತಿಳಿಸಿ, ನೀವು ಯಾವ ಭೈರವನ ಒಂದು ಸಿದ್ಧಿ ಸಾಧನೆ ಮಾಡೋರಿಗೆ ಒಂದು ದೀಕ್ಷೆ ಕೊಡ್ತೀರಾ? ಸರ್, ಇವಾಗ ನಾವು ಲಾಸ್ಟ್ ಟೈಮಲ್ಲಿ ಎಪಿಸೋಡ್ ಮಾಡಿದಾಗ ತುಂಬ ಜನ ಸಾಧನೆ ಬಗ್ಗೆ ಕೇಳಿದ್ರು. ನಾವು ಮಾಡ್ಕೊಂಡಿದ್ವಿ, ನಮಗೂ ಹೇಳ್ಕೊಡಿ ಅಂತ. ಅದರಿಂದ ಒಟಕ ಭೈರವ ಅಂತ ಅವರು ಬರ್ತಾರೆ. ಅವರು ಬಾಲ ರೂಪದಲ್ಲಿ ಇರ್ತಾರೆ. ಅವರೇ ನಮಗೆ ಸರಿ. ಅಂದರೆ ನಾವು ಗ್ರಾಮದಲ್ಲಿ ಇರುವಂಥದ್ದು, ಫ್ಯಾಮಿಲಿಯಲ್ಲಿ ಇರುವಂಥವ್ರು, ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋಂಥವ್ರು ಅವ್ರು ಸರಿ. ಈ ಮಶಾಣ ಭೈರವ, ಕಪಾಲ ಭೈರವ, ಉನ್ಮತ್ತ ಭೈರವ, ಆಮೇಲೆ ಇನ್ನೂ ಒಂದು 8 ವೆರೈಟಿ ಮತ್ತು 108 ವೆರೈಟಿಗಳು ಭೈರವದಿರು ಬರ್ತಾರೆ. ಅವರೆಲ್ಲ ಸಾಧನೆ ಮಾಡೋದು ಒಂದು ಸ್ವಲ್ಪ ಕಷ್ಟ, ಕ್ರಿಟಿಕಲು. ಅವೆಲ್ಲ ಭೈರವನ ಜಾಗಕ್ಕೆ ಹೋಗ್ಬೇಕು, ಮಶಾಣಕ್ಕೆ ಹೋಗ್ಬೇಕಾಗುತ್ತೆ. ಇದು ಒಟಕ ಭೈರವ ಬಂದು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅವರು ಬಾಲ ರೂಪದಲ್ಲಿ ಇರ್ತಾರೆ. ಇಂಥದ್ದು ಬೇಕಾದ್ರೆ ದೀಕ್ಷೆ ಕೊಟ್ಟು ನಾನು ಅವ್ರನ್ನ ರೆಡಿ ಮಾಡ್ಬೋದು. ಮೊದಲು ಗಣೇಶ, ಆಮೇಲೆ ಒಟಕ ಭೈರವನ್ನ ಮಾಡ್ಬೋದು. ಇದರಲ್ಲಿ ಇವ್ರಿಗೇನಾಗುತ್ತೆ, ಮೇಯ್ನು ಕೆಲಸ ಕಾರ್ಯಗಳು ಬೇಗ ಸಕ್ಸಸ್ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕೆಲಸ ಆಗಿರ್ಬೋದು. ಇವಾಗ ಯಾವುದೇ ಒಂದು ದೇವಸ್ಥಾನ, ದೇವಿ ಮತ್ತು ಒಂದು ಯಂತ್ರದಲ್ಲೂ ಅಷ್ಟೇ ಅಷ್ಟಭೈರವರ ಹೆಸರು ಬರದೇನೆ ಮುಂದೆ ಹೋಗುವಂಥದ್ದು. ಭೈರವ ಇಲ್ಲ ಅಂದರೆ ಶಕ್ತಿ ಬರಲ್ಲ, ಆದಿಶಕ್ತಿ. ಗಣೇಶನೂ ಅಷ್ಟೇ, ಗಣಪತಿ ಯಂತ್ರದಲ್ಲೂ ಅಷ್ಟೇ ಭೈರವ ಇದ್ದೇ ಇರ್ತಾರೆ. ಮೇಯ್ನು ನಮಗೆ ಕಾಯ್ತಾ ಇರೋದು ಕಾಲಭೈರವನೇ. ಕಾಲಭೈರವದ್ರಿಂದ ಈ ಭೈರವದಿರು ನಾವು ಆರಾಧನೆ ಮಾಡೋಂಥದ್ದು. ಹುಡುಗರು, ಲೇಡೀಸು ಭೈರವನ್ನ ಅಷ್ಟೊಂದು ಆರಾಧನೆ ಮಾಡೋದೇನಿರಲ್ಲ. ಹುಡುಗರು ಮಾತ್ರ ಆರಾಧನೆ ಮಾಡೋದು ತುಂಬ ಚೆನ್ನಾಗಿ ಆಗಿಬರುತ್ತೆ. ಇದನ್ನು ನಾವು ಅನುಷ್ಠಾನ ಮಾಡಿ 48 ಡೇಸು ಅವ್ರಿಗೆ ಹೇಳ್ಕೊಡ್ತೀವಿ. ನೀಟಾಗಿ ಮಾಡ್ಕೊಳೋಂಥವ್ರು ಮಾತ್ರ ಫೋನ್ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ. ಸುಮ್ಮನೆ ನಾವು ಬೇಕಾಬಿಟ್ಟಿ ಮಾಡ್ತೀವಿ, ಏನೋ ಒಂದು ತಗೊಂಡು ನಾವು ಸಕ್ಸಸ್ ಆಗಬೇಕು ಅನ್ನೋರೆಲ್ಲ ಫೋನ್ ಮಾಡಿದ್ರೆ ಅವ್ರು ಕರೆಕ್ಟಾಗಿ ಮಾಡಬೇಕಷ್ಟೆ. ಮಾಡಲಿಲ್ಲ ಅಂದರೆ ಎಫೆಕ್ಟ್ಗಳು ಹೊಡಿತದೆ, ಮಂತ್ರದೋಷ ಬಂದ್ಬಿಡ್ತದೆ. ಇದು ನಾವು ಮಾಡ್ಕೊಂಡಿರೋದು ಬಂದು ಮಶಾಣ ಭೈರವ, ನಮಗೆ ಸಿದ್ಧಿಯಾಗಿರೋದು. ಮಶಾಣ ಭೈರವದಲ್ಲಿ ಎಲ್ಲ ಭೈರವದರು ಬರ್ತಾರೆ. ಅಂದರೆ ಇದು ಸಾಧನೆ ಮಾಡಬೇಕಂದ್ರೆ ನೀವು ಸ್ಮಶಾನದಲ್ಲೇ ಮಾಡಿದ್ದ? ನಾವು ಒಂದು ಸ್ವಲ್ಪ ದಿನ ಮಶಾಣದಲ್ಲಿ ಮಾಡಿದ್ದು. ಅಂದರೆ ನಾನು ಮಶಾಣದಲ್ಲಿ ಡೈರೆಕ್ಟ್ ಎಂಟ್ರಿ ಇಲ್ಲ, ನಮ್ಮ ಗುರು ಮುಖೇನ ನಾವು ಕೂತ್ಕೊಂಡು ಮಾಡಿರೋಂಥದ್ದು. ಗುರು ಸಪೋರ್ಟ್ ಇರ್ತಾರೆ, ಗುರು ನಮ್ಮ ಜೊತೆಲಿ ಇರ್ತಾರೆ. ಆವಾಗ ನಾವು ಮಾಡಿರೋಂಥದ್ದು. ಆಮೇಲೆ ಅವರು ಭೈರವನ ಆಶೀರ್ವಾದ ಆಯ್ತು ನನಗೆ. ಮತ್ತು ಕಾಲಭೈರವನ ಟೆಂಪಲಲ್ಲಿ, ಭೈರವ ಟೆಂಪಲ್ ಎಲ್ಲೆಲ್ಲ ಐತೆ ಅಲ್ಲೆಲ್ಲ ಮಾಡ್ಬೋದು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಿ ಮಶಾಣಕ್ಕೆಲ್ಲ ಬರೋದು ಬೇಡ, ನೀವು ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಅಂದಾಗ ನಮ್ಮ ಜಾಗದಲ್ಲಿ ಸಾಧನೆ ಆಗಬೇಕಾದ್ರೆ ಬೇಕಲ್ಲಿ ಜಾಗ. ಅಂದ್ರೆ ಪವರ್ಫುಲ್ ಬೇಕಂದ್ರೆ ಗುರು ಇರ್ಬೇಕು ಸೈಡಲ್ಲಿ. ಪಕ್ಕದಲ್ಲಿ ಗುರು ಇದ್ದಾಗ ಮಾತ್ರ ನಮಗೆ ಧೈರ್ಯ, ಯಾವುದೇ ಎನರ್ಜಿ ಇದ್ರೂ ಕಂಟ್ರೋಲ್ ಮಾಡ್ತಾರೆ ಅವರು. ಅವರು ಏನು ಸಿದ್ಧಿ ಮಾಡಿರೋಂಥ ಮಂತ್ರ ಶಕ್ತಿ ಕೊಟ್ಟಾಗಲೇ ಆ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಮ್ಮಲ್ಲಿ. ಇಲ್ಲಾಂದ್ರೆ ತುಂಬ ಕಷ್ಟ. ತುಂಬ ಆಟಾಡ್ಸ್ಬಿಡ್ತಾವೆ ನೆಗೆಟಿವ್ಗಳು. ಇವಾಗ ಹೋಗಿ ನೀವೇನಾರು ಸುಮ್ಮನೆ ಗುರು ದೀಕ್ಷೆ ಇಲ್ದಲೆ ಏನಾರು ಮಶಾಣಕ್ಕೆ ಪಕ್ಕದಲ್ಲಿ ಹೋಯ್ತು ಅಂದರೆ ನಿಮ್ಮ ಪ್ರಭಾವಳಿಲಿ ಯಾವ್ದಾರು ಮಂತ್ರ ಜಪ, ಏನಾರು ಒಂದು ದೈವ ಶಕ್ತಿ ಅಂದರೂ ಅಟ್ರಾಕ್ಷನ್ ಆಗ್ತವೆ ಎಲ್ಲ ಶಕ್ತಿಗಳು, ನೆಗೆಟಿವ್ಗಳು ಮುಕ್ತಿಗೋಸ್ಕರ. ಆವಾಗ ತುಂಬ ಕಷ್ಟ ಆಗುತ್ತೆ. ಡ್ಯಾಮೇಜ್ ಆಗೋಂಥದ್ದು, ಆಕ್ಸಿಡೆಂಟ್ ಆಗೋವಂಥದ್ದು ಇವೆಲ್ಲ ಕ್ರಿಯೇಟಿವ್ ಮಾಡಿಬಿಡ್ತಾರೆ ಅವರು. ಅದರಿಂದ ಭೈರವನ್ನು ಶಾಂತಿ ರೂಪದಲ್ಲಿ ನಾವು ತಗೊಳ್ಳೋದ್ರಿಂದ ಸರ್ವ ಕಾರ್ಯವೂ ಸಿದ್ಧಿ ಆಗುತ್ತೆ. ಸೊ ಏನು ಈಗ ಒಂದು ರಕ್ಷಣೆಗೋಸ್ಕರ ಮಾಡಬೇಕು ಅಂದರೆ, ಯಾಕಂದರೆ ಭೈರವ ಬಂದು ಎಲ್ಲ ಒಂದು ಪ್ರೊಟೆಕ್ಷನ್ಗೋಸ್ಕರ ಇಲ್ಲ ಒಂದು ರಕ್ಷಣೆಗೋಸ್ಕರ ಬಳಸ್ತಾರೆ. ದೇವಸ್ಥಾನಗಳಾಗ್ಬೋದು, ದೈವಗಳು ಕೂಡ ಭೈರವನ್ನ ಕೆಲವೊಂದು ಸಾಮ್ರಾಜ್ಯಗಳು, ರಾಜರ ಕಾಲದಲ್ಲಿ ಕೂಡ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಕೂಡ ಭೈರವ ಕಾವಲು ಕಾಯ್ತಾ ಇದ್ರು, ಅಂದರೆ ಕಾಪಾಡಿದ್ದಾರೆ. ಆ ಥರದ್ದು ಸ್ಟೋರೀಸು ನಮಗೆ ಕಾಣಿಸುತ್ತೆ. ಸೊ ಮನೆಗಳಿಗೆ, ನಮ್ಮ ಒಂದು ಸಾಮಾನ್ಯ ಜನಗಳಿಗೆ ಏನು ರಕ್ಷಣೆ ಸಿಗುತ್ತೆ ಭೈರವ ಸಾಧನೆಯಿಂದ? ಭೈರವ ಸಾಧನೆಯಲ್ಲಿ ಅದೊಂದು ಪ್ರೊಟೆಕ್ಷನ್ನು. ಇವಾಗ ಆದಿಶಕ್ತಿ ಬರಬೇಕು ಅಂದರೆ ಭೈರವ ಬಂದಲ್ಲೇ ಆದಿಶಕ್ತಿ ಬರಲ್ಲ.
ಇವಾಗ ಅವರು ಹೆಂಗೆ ಅಂದರೆ ನಮ್ಮ ಗುರಿಗೆ ತಾಂಡೋಗುವಂಥದ್ದು ಭೈರವ. ಹ್ಮ್ ನಾವೇನು ಭೈರವನ ಆರಾಧನೆ ಶಿವಶಕ್ತಿ ಬಂದು ಆದಿಶಕ್ತಿ ಹತ್ರ ಕರ್ಕೊಂಡು ಹೋಗ್ತಾರೆ. ಹ್ಮ್ ಅವ್ರ ಅಪ್ಪನೇ ಇಲ್ದಲೆ ನಾವು ಅವ್ರನ್ನ ಮುಟ್ಟಕ್ಕಾಗಲ್ಲ, ಹ್ಮ್ ನಮ್ಗೆ ಯಾವುದೇ ದೇವತೆ ಆಶೀರ್ವಾದ ಆದ್ರೂ. ಹ್ಮ್ ಅದೇ ಥರ ಭೈರವನ್ನ ಯಾವಾಗ ಆರಾಧನೆ ಮಾಡೋಕೆ ನಾವು ಶುರು ಮಾಡಿದ್ರೆ ಯಾವುದೇ ಥರ ವಿಪತ್ತು ಬರಲ್ಲ, ನಮಗೆ ಹ್ಮ್ ದುರ್ಮರಣಗಳು ಆಗಲ್ಲ, ಹ್ಮ್ ಬ್ಲ್ಯಾಕ್ ಮ್ಯಾಜಿಕ್ಕೂ ಆಗಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಆಗಬೇಕು ಅಂದರೆ ಇವ್ರನ್ನ ದಾಟಿ ಬರೋಕ್ಕೆ ಆಗಲ್ಲ. ಮೇಯ್ನ್ ಇವರೇ, ತಂತ್ರದಲ್ಲಿ ಗುರು ಇವರೇ, ಕಾಲಭೈರವ. ಹ್ಮ್ ಕಾಶಿಲಿ ಇದಾರಲ್ಲ ಹೌದು. ಅವರೇ ಮೇನ್, ಅವ್ರ ಅಪ್ಪನೇ ತಾಂಡೆ ನಾವು ಮುಂದಕ್ಕೆ ಹೋಗ್ಬೇಕು. ಹ್ಮ್ ಹ್ಮ್ ಪ್ರತಿಯೊಂದು ಸತ್ತಿರೋಂಥ ಜೀವಕ್ಕೆ ಅಧಿಪತಿ ಇವರೇ. ಹ್ಮ್ ಹ್ಮ್ ಅವರು ಅಪ್ಪನೇ ಇಲ್ದಲೆ ಒಂದು ಚೂರು ಅದು ಕೆಲಸ ಮಾಡೋಕ್ಕಲ್ಲ, ಒಂದು ನಿರ್ಜೀವ ವಸ್ತು ಅಷ್ಟೇ. ಇವಾಗೇನೋ ಡೆತ್ ಆಗಿ ಹೋಗಿರ್ತಾವಲ್ಲ, ಅದರಲ್ಲಿ ಒಂದೊಂದು ಶವದಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಮೂಳೆಯಲ್ಲಿ ಶಕ್ತಿ ಇರುತ್ತೆ. ಹ್ಮ್ ಈ ಭೈರವ ಸಾಧನೆ ಮಾಡಿದಾಗ ಭೈರವ ಇಂಟ್ಲು ಕೊಡ್ತಾರೆ ಅದನ್ನು, ಹ್ಮ್ ಹ್ಮ್ ಹೋಗಿ ಇಲ್ಲಿ ಎತ್ಕೋ ಇದನ್ನ ಅಂತ ಓಹೋ ಓಕೆ. ಸಾಧನೆ ಮಾಡಿದಾಗ. ಅವೆಲ್ಲ ನಮ್ಮ ಹತ್ರ ಇದೆ ವಸ್ತುಗಳು, ಒಂದೊಂದು ಸಿಕ್ಕಿರೋವು. ಅದ್ರಲ್ಲಿ ತುಂಬ ಎನರ್ಜಿ ಇದೆ. ಭೈರವ ಸ್ವಾಮಿನೇ ತೋರಿಸ್ಕೊಟ್ಟಿರೋದು ನಮ್ಗೆ. ಅದೇ ಗುರು ಶಿವನ ಇವರ ಉಗ್ರ ರೂಪ ಭೈರವ. ಹ್ಮ್ ಇದರಲ್ಲಿ ಚಿಕ್ಕ ಭೈರವನು ಬರ್ತಾರೆ, ಒಟುಕ ಭೈರವ ಅಂತ. ಹ್ಮ್ ಹ್ಮ್ ಅವನ್ನ ಎಲ್ಲರೂ ಮಾಡ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಹ್ಮ್ ಹ್ಮ್ ಹ್ಮ್. ಈಗ ಭೈರವನ ಜೊತೆ ಯಾವಾಗಲೂ ಒಂದು ನಾಯಿ ಯಾವಾಗಲೂ ಕಾಣಿಸುತ್ತೆ. ಈಗ ಇಲ್ಲಿ ಸಾಧನೆಗಳು ಮಾಡ್ಕೋಬೇಕಾದಾಗ ಯಾರಾದರೂ ಈಗ ಜೊತೆಯಲ್ಲಿ ಆ ಒಂದು ನಾಯಿ ಸಾಕಬೇಕಾಗುತ್ತಾ? ಇಲ್ಲ, ಸಾಧನೆ ಆದ್ಮೇಲೆ ಬರ್ತವೆ. ನಾವು ಕರೀಲಿಲ್ಲ ಅಂದ್ರೂ ಕೂಡ ನಮ್ಮ ಹಿಂದೆ ಬರ್ತವೆ. ಅದು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅವರು. ಎಲ್ಲಿ ಭೈರವನ ಪೂಜೆ ನಡೀತದೆ, ಎಲ್ಲಿ ಭೈರವನ ಸಾಧನೆ ನಡೀತದೆ, ಅಲ್ಲಿ ನಾಯಿಗಳು ಎಲ್ಲೇ ಇದ್ರೂ ಬಂದೇ ಬರ್ತವೆ ಆ ಜಾಗಕ್ಕೆ. ಅಲ್ಲೇ ಅವಾಗ ಭೈರವ ಬಂದಿದ್ದಾರೆ ಅಂತ ಅರ್ಥ ನಮಗೆ. ಅಂದರೆ ಒಂದು ಬೀದಿ ನಾಯಿಗಳು ಬರ್ತವೆ. ಯಾವ ಒಂದು ನಾಯಿ ಒಟ್ಟಿನಾಗ ಅವ್ರ ಸ್ವಾಮಿ ಬರೋದು ನಮ್ಗೆ ಗೊತ್ತಾಗುತ್ತೆ. ಸಂಚಾರ ಇದ್ದಾಗ ಬಂದೇ ಬರ್ತಾರೆ. ಒಂದು ಸೂಚನೆ ಸಾಧನೆ ಮಾಡೋ ಜಾಗಕ್ಕೆ ಅವ್ರು ಬರ್ತಿದೆ ಅಂದ್ರೆ ಅವ್ರು ನೋಡ್ತಾ ಇದಾರೆ ಅಂತ ನಮ್ಮ ಸಂಚಾರ, ಅವ್ರು ಬಂದು ಹೋಗಿದ್ದಾರೆ, ಇಲ್ಲ ಅವ್ರದ್ದೊಂದು ದೃಷ್ಟಿ ಇಲ್ಲಿದೆ ಅಂತ ಅಂದ್ರೆ ನಮ್ಮನ್ನ ಅಬ್ಸರ್ವೇಷನ್ ಮಾಡ್ತಾವ್ರೆ ಅಂತ ಬಂದವ್ರೆ. ಲಾಸ್ಟ್ ದಿವಸ ಆಶೀರ್ವಾದ ಆಗುತ್ತೆ. ಏನ್ ಪ್ರಸಾದ ನೈವೇದ್ಯ ಇವರು ತಾಮಸಿಕ ಮಾಡ್ಬೇಕಂದ್ರೆ ಬೇರೆ ಇದೆ. ನಾರ್ಮಲ್ ಅಂದ್ರೆ ಏನ್ ಬೇಕಾದ್ರೂ ನೈವೇದ್ಯ ಇಡ್ಬೋದು. ಸ್ವೀಟ್ 5 ಥರ ಸ್ವೀಟ್ ಇಕ್ಬೇಕು. ಎಷ್ಟು ದಿನದವರೆಗೂ ಈ ಸಾಧನೆ ಮಾಡ್ಬೋದು? ಇದು ಒಬ್ಬೊಬ್ರ ಕೆಪಾಸಿಟಿ, ಅವ್ರಿಗೆ ಎಷ್ಟು ಕೆಪಾಸಿಟಿ ಅಷ್ಟು ದಿನ. 48 ದಿವಸ ಬೇಕಾ, 48 ದಿವಸ ಮಾಡ್ಬೋದು. 21 ಡೇಸು, 11 ಡೇಸು. 11 ಡೇಸಲ್ಲಿ ಕಮ್ಮಿ ಇರುತ್ತೆ. ಓಕೆ. ಸಿದ್ಧಿ ಆಯಿತು ಅಂದರೆ ಏನು ಬೆನಿಫಿಟ್ಸ್ ಇರುತ್ತೆ, ಇವರಿಗೆ ಲಾಭಗಳು ಸಿಗ್ತವೆ? ಬೆನಿಫಿಟ್ ಎಲ್ಲ ಥರನೂ ಲಾಭ ಇದೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ನಾವೇನು ಅನ್ಕೊಂತೀವಿ ಅದು ಕಾರ್ಯಸಿದ್ಧಿ ಆಗುತ್ತೆ. ನೀವು ಎಂಥ ಪ್ರೈಮ್ ಮಿನಿಸ್ಟ್ರು, MLA ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಇವ್ರು ಕರ್ಕೊಂಡು ಹೋಗ್ತಾರೆ. ಅಷ್ಟು ತಾಕತ್ತಿದೆ ಭೈರವಂಗೆ. ಸಿದ್ಧಿ ಆಗ್ಬೇಕು. ಕರೆಕ್ಟಾಗಿ ಸಿದ್ಧಿ ಮಾಡಿದವ್ರಿಗೆ ಮಾತ್ರ ಇದೆಲ್ಲ ಲಾಭ. ಸುಮ್ಮನೆ ಏನೋ ಹೇಳ್ತೀವಿ ಅಂದರೆ ಆಗಲ್ಲ. ಸೊ ಸಿದ್ಧಿ ಆಯಿತು ಅಂದಮೇಲೆ ಏನು ಸೂಚನೆಗಳು ಅವ್ರು ಕೊಡ್ತಾರೆ? ಸೂಚನೆ ಕನ್ಸಲ್ಲಿ ಬಂದು ದರ್ಶನ ಆಗುತ್ತೆ. ನಾಯಿ ಕನ್ಸಲ್ಲಿ ಯಾವಾಗಲೂ ಬರ್ತಾ ಇರ್ತದೆ. ಜಾಸ್ತಿ ಒವ್ವರು ಬೇಕಂದರೆ ಅವರು ಸ್ವಾಮಿ ದರ್ಶನ ಕೊಡ್ತಾರೆ. ನಮಗೆಲ್ಲ ದರ್ಶನ ಕೊಟ್ಟಿರೋದು ಬಂದು ಒಬ್ಬ ಮನುಷ್ಯನ ಥರ ಕೊಟ್ಟಿರೋದು. ಕಚ್ಚೆ ಅಂದರೆ ಒಂದು ಟವಲ್ ಥರ ಸುತ್ಕೊಂಡಿರ್ತಾರೆ, ಎಲ್ಲ ಭಸ್ಮ ಇರುತ್ತೆ, ಜಟೆ ಹಿಂದೆ ಬಿಟ್ಕೊಂಡಿರುತ್ತೆ, ಒಂದು ಕೈಲಿ ತುರ್ಶೀಲ ಇರುತ್ತೆ. ಇದು ನಮ್ಮ ಗುರುಗಳು ನಮಗೆ ಕೊಟ್ಟಿರೋಂಥ ಅಘೋರ ಭೈರವ ಒಂದು. ಅದು ನಮಗೆ ದರ್ಶನ. ಬೇರೆಯವರಿಗೆ ಒಟಕ ಭೈರವ ಅಂದರೆ ಅವೆಲ್ಲ ಬರೀ ನಾಯಿ ದರ್ಶನ ಆಗುತ್ತೆ. ನಾಯಿ ಬಂದು ಕನಸಲ್ಲಿ ಆಶೀರ್ವಾದ ಮಾಡೋದು, ಹಿಡ್ಕೊಂಡಿರೋ ಥರ ಕೈ ಕಚ್ಚಿ. ನಾವು ಭೈರವ ಕೈಯಲ್ಲಿ ಒಂದು ಬುಲ್ಡೆ ಇರುತ್ತಲ್ಲ, ಆ ಥರ ನಮ್ಮ ಕೈ ಬಂದು ಕಚ್ಕೊಂಡಿರುತ್ತೆ. ಅದು ಭೈರವ ಸಾಧನೆ ಆಗಿದೆ ಅಂತ ಲೆಕ್ಕ. ನೀವು ಕೂಡ ಒಂದು ಈ ಭೈರವ ಸಾಧನೆ ದೀಕ್ಷೆ, ಸೊ ಅದು ಒಂದು ಪ್ರೊಸೀಜರ್ ಯಾವ ಥರ ಇರುತ್ತೆ, ಯಾವ ಥರ ಮಾಡ್ಕೋಬೇಕು? ಪ್ರೊಸೀಜರು ಮೊದಲು ಅವರು ಜಾತಕ ಎಲ್ಲ ಕಳಿಸ್ಬೇಕು. ಅವ್ರು ಏನಿದೆ ಎಲ್ಲ ನೋಡ್ಬಿಟ್ಟು, ಅವರು ಕುಲದೇವ್ರ ಹೆಸರು ಕಳಿಸಿದ್ರೆ ನೋಡ್ಬಿಟ್ಟು ನಾವು ಯಾವುದನ್ನು ಕೊಡಬೇಕು ನೋಡ್ಬಿಟ್ಟು ಮಂತ್ರೋಪದೇಶ ಮಾಡ್ತೀವಿ. ಮಾಡಾದ್ಮೇಲೆ ನಾವೇನು ಹೇಳ್ತೀವಿ ಅದನ್ನು ಫಾಲೋ ಮಾಡಬೇಕು. ಫಾಲೋ ಮಾಡಿಲ್ಲ ಅಂದರೆ ಕಷ್ಟ. ಸುಮ್ಮನೆ ವೇಸ್ಟ್ ಮಾಡಬಾರ್ದು ಎನರ್ಜಿನ. ಕರೆಕ್ಟಾಗಿ ಮಾಡ್ಕೊಂಡ್ರೆ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಸಿದ್ಧಿ ಆಗೋವರೆಗೂ ನೀವು ಫಾಲೋ ಅಪ್ ಇರ್ತೀರಾ? ಸಿದ್ಧಿವರೆಗೂ ಇರ್ತೀವಿ. ಅವ್ರು ನಮ್ಮ ಜೊತೆನೂ ಇರ್ಬೋದು, ನಮ್ಮ ಹತ್ರನೂ ಕಲಿಬೋದು. ಒಳ್ಳೆಯವರಾಗಿದ್ರೆ ಮಾತ್ರ ದಾರಿ. ಇಲ್ಲಿ ನಮ್ಮ ಹತ್ರ ಬಂದು ಕಲ್ತ್ಕೊಂಡು ಹೋಗೋದು, ಬೇರೆ ಏನೋ ಮಾಡೋದು, ಕೆಟ್ಟದ್ದು ಮಾಡೋದು, ಬುದ್ಧಿಗಳೆಲ್ಲ ಬೇರೆ ಬೇರೆ ಥರ ಇದ್ದರೆ ಕಷ್ಟ ಆಗುತ್ತೆ. ಓಕೆ. ಈಗೂ ಮಾಡ್ಬೋದಾ? ಭೈರವ ಸಾಧನೆ ಮಾಡ್ಕೊಂಡು ಆದಮೇಲೆ ಅದರಿಂದ ಕೆಟ್ಟದ್ದು ಮಾಡ್ಬೋದು. ಭೈರವದಲ್ಲಿ ಕ್ರೋಧ ಭೈರವ ಅಂತ ಬರ್ತಾರೆ, ಆ ಭೈರವದಲ್ಲಿ ಮಾಡೋದು. ಇದು ನಾನು ಕೊಡೋವಂಥ ಮಂತ್ರದಲ್ಲಿ ಕೆಟ್ಟದ್ದು ಮಾಡೋಕ್ಕಾಗಲ್ಲ. ಕೊಟಕ ಭೈರವ ಅಂತ ಅವ್ರು ಪಾಪು ಥರ ಇರ್ತಾರೆ, ಅದೆಲ್ಲರಿಗೂ ಇಷ್ಟ ಆಗುತ್ತೆ. ಅವರು ಕೆಟ್ಟದ್ದು ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಅದೊಂದು ಎನರ್ಜಿ ಅಂದರೆ ಅವ್ರ ಲೈಫಿಗೆ ಮೇಲೆ ಹೋಗೋಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಬೆಳವಣಿಗೆಗೆ. ಇದರಲ್ಲಿ ಕೆಟ್ಟ ತಾಂತ್ರಿಕ ಮಾಡಬೇಕು ಅಂದರೆ ಅವೆಲ್ಲ ಬೇರೆ ಬೇರೆ ಥರ ಇದ್ದಾವೆ, ಬೇರೆ ಬೇರೆ ಥರ ಹೇಳ್ಕೊಡಲ್ಲ ಯಾರಿಗೂ.
ತುಂಬ ಕಷ್ಟ ನಾವು ಅನುಭವಿಸಿದ್ವಿ, ಇನ್ನೊಬ್ರು ಅನುಭವಿಸೋದು ಬೇಡ. ಸೊ ವೀಕ್ಷಕರೇ, ಯಾಕಂದರೆ ಇದು ನವೀನ್ ಅವರು ಒಂದಷ್ಟು ಜನಕ್ಕೆ ಕೊಟ್ಟಿದ್ದಾರೆ. ಇದು ಒಂದು ಭೈರವ ಸಾಧನೆ ವಿಚಾರ. ಅವರು ಅಂದರೆ ಮಂತ್ರ ದೀಕ್ಷೆ ಕೊಟ್ಟು ಸಾಧನೆ ಮಾಡಿಕೊಂಡವರು ಅವರು ಅವರವ್ರ ಜೀವನಗಳು ಬೇರೆ ಥರ ಚೇಂಜಸ್ ಆಗಿದೆ. ಹಾಗಾಗಿ ಸೊ ಈ ಭೈರವ ಸಾಧನೆ ಯಾವ ಥರ ಮಾಡ್ಕೋಬೇಕು ಮತ್ತು ಏನೆಲ್ಲ ಮುಂದೆ ಬೆನಿಫಿಟ್ ಇರುತ್ತೆ ಈ ಸಾಧನೆ ಮಾಡೋರಿಗೆ, ಯಾವ ಭೈರವನ ಸಾಧನೆ ಮಾಡ್ಕೋಬೋದು, ಯಾವ ಭೈರವ ಬೇಡ ಅನ್ನೋ ವಿಚಾರನ ಸೊ ಡೀಟೇಲಾಗಿ ತಿಳಿಸವ್ರೆ. ಸೊ ಇದೊಂದಷ್ಟು ಇಂಪಾರ್ಟೆಂಟ್ ವಿಚಾರ, ಯಾರಾದರೂ ಸಾಧನೆ ಮಾಡ್ಕೊಳ್ಳೋರಿಗೆ ಒಂದು ದಾರಿ, ಅದರಲ್ಲೂ ಭೈರವ ಸಾಧನೆಗೋಸ್ಕರ. ಸೊ ಈ ವಿಡಿಯೋನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.